ಕಾಂಗ್ರೆಸ್ನಲ್ಲಿ ಬಿಕೆ ಹರಿಪ್ರಸಾದ್ ಆಯ್ತು. ಇದೀಗ ಸಚಿವ ರಾಜಣ್ಣನ ಸರದಿ. ರಾಮನ ವಿಚಾರವಾಗಿ ತಮ್ಮ ನಾಲಿಗೆ ಹರಿಬಿಟ್ಟಿದ್ದಾರೆ ಸಚಿವ ರಾಜಣ್ಣ. ಶ್ರೀರಾಮನನ್ನ ಟೂರಿಂಗ್ ಟಾಕೀಸ್ ಗೊಂಬೆಗೆ ಹೋಲಿಸಿದರೆ ರಾಜಣ್ಣ. ಬಾಬ್ರಿ ಮಸೀದಿ ಬೀಳಿಸಿದ ಮೇಲೆ ಅಲ್ಲಿಗೆ ಒಂದ್ಸಲ ಹೋಗಿದ್ದೆ, ಒಂದು ಟೆಂಟ್ ಅಲ್ಲಿ 2 ಗೊಂಬೆ ಇಟ್ಟು ಇದೇ ಶ್ರೀರಾಮ ಅಂತಿದ್ರು. ಟೂರಿಂಗ್ ಟಾಕೀಸ್ ಅಲ್ಲಿ ಗೊಂಬೆ ಇಟ್ಟಿದ್ದಾರೆ ಅನಿಸ್ತು ನಂಗೆ ನೋಡಿದಾಗ. ಹೇಗಂತ ನಿನ್ನೆ ತುಮಕೂರಿನಲ್ಲಿ ನಡೆದ ಹಿಂದುಳಿದ ವರ್ಗಗಳ ಸಮಾವೇಶದಲ್ಲಿ ರಾಜಣ್ಣ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಅದಕ್ಕೂ ಮುಂಚೆ ನಿರ್ಮಾಣ ಆಗೋಕ್ಕಿಂತ ಮುಂಚೆ ಅಲ್ಲಿದ್ದಂತಹ ರಾಮನ ಮೂರ್ತಿಗೆ ಅವಹೇಳನ ಅನ್ನೋದಕ್ಕಿಂತ ತಮ್ಮ ನಾಲಿಗೆಯನ್ನ ಹರಿಬಿಡೋದ್ರ ಮುಖಾಂತರ ಎಡವಟ್ಟು ಹೇಳಿಕೆ ಕೊಟ್ಟಿದ್ದಾರೆ ರಾಜಣ್ಣ. ಈಗೆಲ್ಲ ಶ್ರೀರಾಮನ ದೇವಸ್ಥಾನ ಕಟ್ಟಿಸ್ತಾರಲ್ಲ, ಅಲ್ಲಿ ಶ್ರೀರಾಮನ ದೇವಸ್ಥಾನ ಇನ್ನೊಂದು 5-6 ತಿಂಗಳು ಕಳೀಲಿ ಏನೇನು ಬರ್ತವೆ ಏನೇನು ಅಂತ ಹೇಳ್ತೀನಿ. ಯಾವತ್ತೂ ಕೂಡ ಶ್ರೀರಾಮ ಎಲ್ಲ ಜನರನ್ನು ಕೂಡ ಆಶೀರ್ವದಿಸ್ತಕ್ಕಂಥವ್ರು. ಅದಕ್ಕೋಸ್ಕರ ರಾಮರಾಜ್ಯದ ಕಲ್ಪನೆ ಬಂದಂಥದ್ದು. ಈಗ ಅದು ಬಿಜೆಪಿ ಶ್ರೀರಾಮನೋ ಮೋದಿ ಶ್ರೀರಾಮನ ನೋಡೋಣ ಅದು ಏನಾಗ್ತದೆ. ನಮ್ಮೂರಲ್ಲಿ ಸುಮಾರು 100 ವರ್ಷಗಳ ಇತಿಹಾಸ ಇರೋ ಶ್ರೀರಾಮನ ದೇವಸ್ಥಾನಗಳಿದ್ದಾವೆ, ಹೆಚ್ಚು ಪಾವಿತ್ರತೆ ಇರ್ತಕ್ಕಂಥ ದೇವಸ್ಥಾನಗಳಿದ್ದಾವೆ. ಈಗ ಅವ್ರು ಬಿಟ್ಬಿಟ್ಟು ಇವರು ಎಲೆಕ್ಷನ್ಗೋಸ್ಕರ ಒಂದು ದೇವಸ್ಥಾನ ಕಟ್ಬಿಟ್ಟು ಇದು ಮಾಡ್ತಾರೆ, ಅದು ಇದು ಅಂತ ಹೇಳಿ ನಿಜವಾದಂತಹ ಇದು ಜನರಿಗೆ ಮಾಡ್ತಕ್ಕಂಥ ಮೋಸದ ಕೆಲಸ ಅಂತ ತಿಳ್ಬೋದು. ನಾವು ರಾಮನ ಭಕ್ತರು. ನಾನು ಹೋಗಿದ್ದೆ ಬಾಬ್ರಿ ಮಸೀದಿ ಬೀಳಿಸಿದಾಗ, ಇವ್ರು ಶ್ರೀರಾಮನ್ ಇದ್ದಾಗ ನಾನು ಹೋಗಿದ್ದೇನೆ ಅಯೋಧ್ಯೆಗೆ. ಒಂದು ಟೆಂಟಲ್ಲಿ 2 ಗೊಂಬೆ ತಗೊಂಡೋಗಿ ಕೊಟ್ಟು ಶ್ರೀರಾಮನ ಇವನೇ ಅಂತ ಹೇಳೋರು. ಅಲ್ಲವತ್ತು ನಾನು ಹೋಗಿದ್ನಲ್ಲ, ಏನು ಅನಿಸ್ಲೇ ಇಲ್ಲ ನನಗೆ. ಯಾವುದೋ ಟೂರಿಂಗ್ ಪ್ಯಾಕೇಜಲ್ಲಿ ಏನೋ ತಂದಿದ್ದಾಗೆ ಇದು ಇಟ್ಬಿಟ್ಟವ್ರು 2 ಗೊಂಬೆ ಹೊತ್ತು. ಇವತ್ತೇನು ಮಾಡೋರೋ ಗೊತ್ತಿಲ್ಲ, ಮುಂದೆ ನೋಡೋಣ. ಈಗೆಲ್ಲ ಶ್ರೀರಾಮನ ದೇವಸ್ಥಾನ ಕಟ್ಟಿಸ್ತಾರಲ್ಲ, ಅಲ್ಲಿ